எல்லோருக்கும் வணக்கம். நாங்கள் இங்கே பெங்களூரில் பக்கத்தில் இருக்கிற சூலிக்கேரைன்னு சொல்லிட்டு ஒரு ஏரிக்கு போனோங்க. எல்லாம் சமையல் செஞ்சு சாப்பிட்லாம், பிಕ್ನಿಕ್ போகலான்ட்டு போனோங்க. ಇವಾಗ ಒಲೆ ಹಚ್ಚಕ್ಕೆ ಎಲ್ಲ ಪೂಜೆ ಮಾಡ್ತಾ ಇದ್ದೀರಿ. ನಾವು ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ವಿಡಿಯೋಸ್ ಮಾಡಿ ಅಡುಗೆ ಮಾಡಿ ತಿಂದು ನಿಮಗೆ ತೋರಿಸ್ತೀವಿ. ஃபஸ்ட்டு எல்லாம் அடுப்பெல்லாம் கூட்டி எல்லாம் பூஜை பண்ணி அப்புறமா நானும் மருமக அவங்க ஃப்ரெண்டு எல்லாம் வந்திருந்தாங்க. ಅದು ಕರ್ಪೂರ ಮಾಡಿದ್ವಿ ಅಶ್ವಿನಿ. ಈಗ ಕರ್ಪೂರ ಅದರ ಮೇಲೆ ಇಡು ಮೇಲೆ ಕೈ ಮುಕ್ಕು. ಜೈ ಬಜರಂಗಬಲಿ. ಮೀನು ಅಂದ್ರೆ ಒಂದು ತೊಳೆಬೇಕಲ್ಲ. ತೊಳೆದಿಲ್ಲ ಹತ್ರ ಇಲ್ಲ ಕಲ್ಲು ಅಲ್ವಾ ಈ ಕಲ್ಲಿನ ಬೇಕಾದ್ರೆ ಸ್ವಲ್ಪ ಹತ್ರ ತಳ್ಳಾಕ್ತೀನಿ. ಇದು ಯು ಶೇಪಲ್ಲಿ ಸ್ವಲ್ಪ ಹತ್ರ ತರಲ್ಲ. ಇಲ್ಲ ಅದು ಇದು ಮಾಡೋಕ್ಕಾಗಲ್ಲ ಆಮೇಲೆ. போய் அங்கே மீன் ரோஸ்ட்டு எல்லாம் செஞ்சு சாப்பிட்றதுக்கோசரம் எடுத்துகிட்டு போகிறாங்க. எல்லாம் மண்ணு கல் தின்னான ಬಿಡ್ರಿ. எல்லாம் அடுப்பெல்லாம் கூட்டி அப்புறம் மசாலா ஐட்டம் எல்லாம் கொஞ்சம் தனியா, சீரகம், மிளகு, சோம்பு எல்லாம் போட்டு கொஞ்சம் வறுத்து எடுத்துட்டோம். ಪಟ್ಟೆ, கிராம்பು ಎಲ್ಲ ಇದು ಮಾಡೋಣ. ಮಸಾಲ ರೆಡಿ ಮಾಡಬೇಕು. 2 ಸ್ಪೂನ್ ಧನಿಯಾ, ಪೆಪ್ಪರ್ 1 ಸ್ಪೂನು, ಮೆಂತ್ಯ ಹಾಕೊಳ್ಳೋಣ 1/4 ಟೀ ಸ್ಪೂನ್, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ. ಪರವಾಗಿಲ್ಲ, ಏನಾಗಲ್ಲ. ಅದು ಗ್ಲಾಸ್ ಸಾಕಲ್ಲ. ಚಕ್ಕೆ 2 ಇಂಚು, 5 ಲವಂಗ, 2 ಏಲಕ್ಕಿ, 1 ಸ್ಪೂನ್ ಅಷ್ಟು ಗಸಗಸೆ. ನೀರು ಕರಿಬೇವು ಸಪ್ರೇಟ್ ಹುರ್ಕೊಳ್ಳೋಣ. ಇದು ಇದಾಗ್ಬಿಡುತ್ತೆ, ಕಪ್ಪು ಆಗಿಬಿಡುತ್ತೆ. ಅದ್ರ ಜೊತೆನೇ ಹಾಕಿದ್ದು. ಈಗ ಒಂದು ಅರ್ಧ ಕೈಯಷ್ಟು ಕರಿಬೇವು. ಹುರಿದಿರೋ ಮಸಾಲಾನ ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ. ಎಲ್ಲ ನಮ್ಮ ಅತ್ತಿಗೆ ಅವರು ಪುಡಿ ಮಾಡ್ತಾರ್ರಿ. இதே தர எல்லாம் பொடி ಮಾಡಿ தகறாங்க. அப்புறமா அதெல்லாம் குட்டி எல்லாம் பொடி பண்ணி எடுத்தாங்க. எல்லாம் கொடுத்தேன் எடுத்து. அப்புறம் மீனெல்லாம் நல்லா சுத்தமாக கழுவி எடுத்து அது கூட மஞ்சத்தூள், மிளகாத்தூள், உப்பு, கார்ன்ஃப்ளவர் எல்லாம் போட்டு பெரட்டி எடுத்து ஒரு 5-10 நிமிஷம் மூடி வச்சுட்டாங்க. ಈಗ ಫಿಶ್ಗೆ ಮಸಾಲ ಹಾಕೋಬೇಕು. ಫಸ್ಟು ಅರಿಶಿನ ಹಾಕೋಬೇಕು ಸ್ವಲ್ಪ. ಈಗ ಚಿಲ್ಲಿ ಪೌಡ್ರು ಸಾಕು. ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಉಪ್ಪು. ನಾವು ಮಸಾಲೆಗೆ ಉಪ್ಪು ಹಾಕ್ತೀವಿ, ಅದಕ್ಕೆ ಈಗ ಸ್ವಲ್ಪ ಹಾಕೊಳ್ಳೋಣ. ಕಾರ್ನ್ಫ್ಲೋರು ಒಂದು 3 ಸ್ಪೂನ್ ಹಾಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೇನಾ? ಮಿಕ್ಸ್ ಆಯ್ತು. ಬೇಯಿಸಿ ಒಂದು 10 ನಿಮಿಷ ಇಟ್ಬಿಡೋಣ. ಆವಾಗ ನೆಂದ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಶುಂಠಿ ಕ್ಲೀನ್ ಮಾಡ್ಕೊತಾ ಇದೀವಿ. ಹೌದು, ಎಲ್ಲ ಇಲ್ಲೇ ಬಂದ್ರೆ ಫ್ರೆಶ್ ಆಗಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಹೌದು.
ಇದೆಲ್ಲ ಹಳೆ ನೆನಪು. ನಾವೆಲ್ಲ ಚಿಕ್ಕದಾಗಿದ್ದಾಗ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ರಿ. ಇವಾಗ ದೊಡ್ಡದಾಗ್ಬಿಟ್ಟಿದೀವಿ. ಇವಾಗ ದೊಡ್ಡದಾಗ್ಬಿಟ್ರಿ, ಅದಕ್ಕೆ ಕುತ್ಕೊಳಕ್ಕಾಗಲ್ಲ. ನಿಂತ್ಕೊಂಡೇ ಕೆಲಸ ಮಾಡೋದು. ಏನು ಮಾಡೋದು? ಆಯ್ತು, ಇನ್ನು ಕಟ್ ಮಾಡಿ ತೊಳೆದು ಕಟ್ ಮಾಡ್ಕೊಳೋಣ. ತೊಳಿಯಕ್ಕೆ ನೀರು ಇಲ್ಲೆಲ್ಲ ಈರುಳ್ಳಿ ಸುಲಿತಾ ಇದ್ದಾರೆ, ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ, ಅಲ್ಲಿ ಕುಟ್ತಾ ಇದ್ದಾರೆ, ಮಕ್ಕಳು ಕೂತಿದ್ದಾರೆ. ಓಕೆ, ನಾವು ಈಗ ಈರುಳ್ಳಿ ಸ್ಲೈಸ್ ಮಾಡ್ಕೊತೀವಿ. ಮಾಡ್ಕೊಳ್ಳಿ. ಸಾಕಲ್ಲ ಇಷ್ಟು ಸೊಸೆ? ತಗೊಳ್ರಿ, ಇದು ಸಣ್ಣ ಸಣ್ಣ ಕಟ್ ಮಾಡಿ ಕೊಡ್ರಿ, ಅಲ್ಲಿ ಕುಟ್ಲಿ ಅಮ್ಮ. ಈ ಸೆಕೆಂಡ್ ಕಳ್ಕೊಂಡ್ರೆ ಒಂದು ಮೊಬೈಲ್ ನೋಡ್ತಾ ಅದು ಇಲ್ಲೇ ನೋಡ್ಬೋದೆ. ಆ ಬಿಸಿಲಲ್ಲಿ ಕಾಲು ನೀಟು. ಆಗೋಯ್ತು. ಏನು ನಿನ್ನ ಮಸಾಲೆ ಆದ್ರೆ 10 ನಿಮಿಷ. ಈಗ ಫ್ರೈ ಮಾಡಕ್ಕೆ ಎಣ್ಣೆ ಒಯ್ಕೋಣನ್ರಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಶುಂಠಿ ಕುಟ್ತಾವ್ರಿ, ಕುಟ್ಟಿ ಪೇಸ್ಟ್ ಮಾಡ್ತಾರೆ. ಹಾಕ್ರಿ, ಹಾಕಿ ಕುಟ್ರಿ. ಚೆನ್ನಾಗಿ ನೈಸಾಗಿ ಕುಟ್ಕೊಳ್ರಿ. 1 ಗಂಟೆ ಆಯ್ತಾ? 12 ಮುಕ್ಕಾಲು. 12 ಇಲ್ಲ 1 ಗಂಟೆ 1 ಗಂಟೆ 1 ಗಂಟೆ ಆಯ್ತಾ ಕೂಗಾರು. ಆಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ಟಿಕ್ ಇಲ್ಲಿಂದಾನೆ ಒಂದು ತಗೋಣ ಮೇರು. ಬೇಗ ಬೆಂದೋಗುತ್ತೆ. ಸಾಕನ್ಸುತ್ತೆ ವಿಜಯಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. அப்புறம் இஞ்சி பூண்டு அதுக்கு வேணுங்கிற மசாலா ஐட்டம் எல்லாம் சுட்டுக்கோங்க. ಜ್ಯೂಸ್ ಖಾಲಿ ಆಯ್ತಂಗ ಅದು ಜ್ಯೂಸ್ ಅಲ್ಲ, ಅದು ನಿಮ್ಮ ಅಮ್ಮ ಕೈ ತೊಳೆದ್ರೆ ನೀರು ಗಲೀಜ್ ನೀರದು. ಇಲ್ಲ ಇಲ್ಲ ಬೆಂದಿಲ್ಲ, ಹಿಂಗೆ ಇರಬೇಕು. ಪ್ಯಾಂಟ್ ಎಲ್ಲ ಗಲೀಜ್ ಆಯ್ತು. ಸಾಕು, ಇಷ್ಟು ಬೆಂದ್ರೆ ಸಾಕ್ರಿ. ಬೆಂಕಿ ಇನ್ನೊಂಚು ಸ್ಪೀಡ್ ಮಾಡೋಕ್ಕಾಗಲ್ಲ ವಿಜಯಮ್ಮ. அப்புறம் இந்த மீன் தனியாக ஃப்ரை பண்ணி எடுத்துக்கிட்டோங்க. எண்ணெயில் பொரிச்சு எடுத்துட்டோம். ஃபுல்லு வறுக்கக்கூடாதுங்க, கொஞ்சம் அரைவாசி வேக வச்சு எடுத்துக்கணுங்க. ತಂದ ಎಲ್ಲೋದ್ರ ಮೇಲೆ ಕಾರ್ಲ್ ಹಾಕಿನ ಬಂದು சடைஞ்சிருச்சு போய் உட்காந்துட்டாங்க. ஆமாங்க, காலெல்லாம் வலிக்குது, உட்கார்றதுக்கே இடம் இல்லை. அதனால இங்கே வந்து மரத்து மேலே உட்காந்துட்டு மாமர தோப்பு ಮಾಡ್ತಾರಂತ ಒಂದು ಒಳ್ಳೆ ವರ್ಷಕ್ಕೆ ಬರಲ್ಲ.
ಮಾಡ ಹುಷಾರು. ಮುರ್ದಾತು. அப்புறம் இந்த மசாலா ஐட்டமெல்லாம் கொஞ்சம் நெய் ஊற்றி அதிலேயே எல்லாம் நல்லா வறுத்து நெய் ஊற்றி நல்லா ஃப்ரை பண்ணிட்டோங்க. அப்புறமா இது அந்த வேக வச்சு ஆறின அப்புறம் இந்த மசாலா அப்படியே கிரேவி மாதிரி பண்ணி அதில் எடுத்து போட்டு எல்லாம் மிக்ஸ் பண்ணி கொஞ்சம் நேரம் அப்படியே கம்மி சிம்மில் வச்சு அடுப்பு தான் கூட்டியிருந்தோம். இருந்தாலும் நல்லா வந்துச்சுங்க, ಕಲರ್ಫುಲ್ಲಾಗಿ வந்துச்சுங்க. ತುಪ್ಪ ಎಷ್ಟು ಹಾಕಿದ್ದೀರಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾವಿಲ್ಲಿ ಒಂದು 6 ಸ್ಪೂನ್ ತುಪ್ಪ ಹಾಕಿದ್ದೀವಿ. 6 ಸ್ಪೂನು. ಈಗ ಈರುಳ್ಳಿನ ಒಂದು 3 ಈರುಳ್ಳಿನ ಸ್ಲೈಸ್ ಮಾಡಿ ಹಾಕೋಬೇಕು. ಸಣ್ಣಕ್ಕೆ ಹಚ್ಚಿ ಹಾಕಬೇಕು. ಸಣ್ಣಕ್ಕೆ ಸ್ಲೈಸ್ ಮಾಡ್ಕೋಬೇಕು, ಆವಾಗ ಬೇಗ ಫ್ರೈ ಆಗುತ್ತೆ. ಓಕೆ. ಮತ್ತೆ ತುಪ್ಪದಲ್ಲಿ ಫ್ರೈ ಆಗೋದು ಚೆನ್ನಾಗಾಗುತ್ತೆ. ವಾವ್, ಈಗಲೇ ಗಮ್ ಅಂತ ಇದೆ. ನಾವು ಅದು ನೀರು ಪೂರ ಜ್ಯೂಸ್ ಪೂರ ಹಾಕೊಳ್ಳೋಣ. ಆ ಪ್ಲೇಟೆಲ್ಲ ಇಟ್ಬಿಡಿ ಸೈಡ್ಗೆ. ಓ ಹೆಂಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ. ಓಹೋ, ಜೋರಾಗಿ ಉರಿತಾ ಇದೆ ಗಾಳಿ. ನಾವು ಕುಟ್ಟಿ ಪುಡಿ ಮಾಡಿರೋ ಮಸಾಲ ಹಾಕೋಣ. ಆ ಕಡೆ ಇನ್ನೊಂದು ಚೂರು ಕಲ್ಲಿಟ್ರೆ ಹಾಕ್ತಿದ್ದೀವಿ. ಅದಕ್ಕೆ ನೀರು ಹಾಕೋಣ. ಉಪ್ಪು ಡಬ್ಬ ಕೊಡಿ. ಫಿಶು ಮ್ಯಾರಿನೇಷನ್ ಮಾಡುವಾಗ ಉಪ್ಪು ಹಾಕಿದ್ವಿ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಈಗ ಉಪ್ಪು ಹಾಕಾಯ್ತು. ಇದು ಚೆನ್ನಾಗಿ ಮಸಾಲ ಫ್ರೈ ಆಗಬೇಕು. ನಾವು ಹುರಿದು ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ, ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ. ಈ ಟೈಮಲ್ಲಿ ನಾವು ಫಿಶನ್ನ ಹಾಕೋಬೇಕು. ಬೆಂಕಿ ಎಳೆದು ಬಿಡಿ. ತುಪ್ಪ ಈಗ ಮಿಕ್ಸ್ ಮಾಡುವಾಗ ಹುಷಾರಾಗಿ ಮಾಡಬೇಕು, ಇಲ್ಲಾಂದ್ರೆ ಮೀನು ಒಡೆದೋಗುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋದು. ಮಸಾಲನೆಲ್ಲ ಮಾಡಬೇಕು. ಈ ರೋಸ್ಟ್ ಪರ್ಫೆಕ್ಟ್, ಕಲರ್ಫುಲ್ ಆಗಿದೆ. ಈ ರೋಸ್ಟು ಚೆನ್ನಾಗಿ ಬಂದಿದೆ. 1-2 ನಿಮಿಷ ಹಿಂಗೆ ಮುಚ್ಚಿಟ್ಬಿಡೋಣ. ಆ ಎಲೆ ಎಲೆ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಎಲೆನೇ ಸೊ ಎಲೆ ಹಾಕಿ ಮುಚ್ಚಿಡೋದು. ಈಗ 1-2 ನಿಮಿಷ ಬಿಟ್ಟಿದ್ದೀವಿ. ಸೊ ಮಸಾಲ ಎಲ್ಲ ಫಿಶ್ ಎಳ್ಕೊಂಡಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಂಗೆ ಕಟ್ ಮಾಡಿ ಹಾಕೋಬಹುದು. ಫ್ರೆಶ್ ಆಗಿ ಸಕ್ಕತ್ತಾಗಿದೆ. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ನೋಡ್ದೋಗುತ್ತೆ. ಓಕೆ, ಸಾಕು. ಈಗ ಫಿಶ್ ರೋಸ್ಟ್ ರೆಡಿ ಆಗಿದೆ. ಇದೇನೇನು ಹಾಕಿದ್ದೀರಾ? ರಸ ಮಾಡಕ್ಕೆ ಹಸಿ ಹುಳಿ ರಸ. ಹಸಿ ಹುಳಿ ರಸ. ಮರ ಇಲ್ಲ ಅಂತ ಹೇಳಿದ್ರೆ ಬಿಸಿಲ ಎಲ್ಲ ಓಡಾಗ್ಬಿಡ್ತಾ ಇದ್ರು. ಬೆಳಿಗ್ಗೆ ಪ್ಲಾನ್ ಮಾಡಿರ್ತಾರ, ಅಲ್ಲಿ ಮಾಡಿದ್ರೆ ಎಲ್ಲ ಓಡಾಗ್ಬಿಟ್ಟಿರೋರು. ನೆರಳಿರೋದ್ರಿಂದ ಇಲ್ಲಿ
ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದೀವಿ. ಹಾಂ ಇದನ್ನ ಆಮೇಲೆ ಹಸಿ ಹುಳಿ ರಸ ಮಾಡೋಕೆ ಇದನ್ನ ಸೋಸ್ಕೊಬೇಕು ಕಲಸಿ. ದೋಸೆ ರೆಡಿ ಆಗ್ತಿದೆ, ನೀರು ದೋಸೆ. ಕೊತ್ತಂಬರಿ ಸೊಪ್ಪು ಐತ್ರಿ. ಇಲ್ಲಿ ನೀರ್ ದೋಸೆಗೆ ಕಲ್ಲಿಟ್ಟಿದ್ದಾರೆ. ನೀರ್ ದೋಸೆ ಇಟ್ಟು ಮನೇಲೆ ರೆಡಿ ಮಾಡ್ಕೊಂಡ್ ಬಂದಿದ್ವಿ. ಇನ್ನೊಂದಿನ ತೋರಿಸ್ತೀವಿ. ಈಗ ಫಿಶ್ ಗೀ ರೋಸ್ಟ್ಗೆ ನಾವು ನೀರ್ ದೋಸೆ ಮಾಡ್ಕೊಂತಿದ್ವಿ. ಈ ಕಡೆ ನೀರ್ ದೋಸೆ ರೆಡಿ ಆಗ್ತಾ ಇದೆ, ಈ ಕಡೆ ಹಸಿ ಹುಳಿ ರಸ ಎಲ್ಲ ಹಾಕಿ ಕುಟ್ಕೊಬೇಕ್ರಿ. ಓಕೆ, ಇದನ್ನ ಹಾಕಿ ಕುಟ್ರಿ. நீர் தோசைன்னு சொல்லிட்டு இங்கே ஸ்பெஷலுங்க நீர் தோசை. அதுவும் செஞ்சாங்க. ಇದು ಹಸಿ ಹುಳಿ ರಸಕ್ಕೆ. ಹಸಿ ಹುಳಿ ರಸ ಮಾಡೋಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀವಿ. ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು. ಉಪ್ಪು ಡಬ್ಬ ಅಲ್ಲೇ ಅದ್ರೊಳಗೆ. ಇವಾಗ 2 ಟೊಮೊಟೊ ಹಾಕಿ ಕಲ್ಸ್ಕೊಳನ್ರಿ. ಯಾವುದಕ್ಕೆ? ಹಸಿ ಹುಳಿ ರಸ. ಹುಳಿ ಹಾಕಿ ಕಲ್ಸ್ಕೊಳ್ಳೋದು. ಹುಳಿ ಜೊತೆಗೆ 2 ಟೊಮೊಟೊ ಹಾಕಿ ಕಲ್ಸ್ಕೊಳೋದು. ಮತ್ತೆ ಎಲ್ಲ ಕುಟ್ಟಿರೋದನ್ನ ಜೊತೆಗೆ ಹಾಕಿ ಕಲ್ಸೋದು. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕ್ತೀನಿ, ನೋಡ್ಕೊಂಡು ಹಾಕೋಣ. ಆಯ್ತಮ್ಮ, ಅದು ಹಾಕ್ರಿ. ಇವಾಗ ಎಲ್ಲ ಜಜ್ಜಿರೋ ಮಸಾಲೆನ ಇದ್ರಾಗ ಹಾಕಿ ಕಲ್ಸ್ಕೊಳೋಣ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಕಲ್ಸ್ಕೊಳೋಣ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಹುಳಿ ಉಪ್ಪೆಲ್ಲ ನೋಡ್ಕೊಬೇಕು. ನೀರು ಹಾಕೋಣ. ಖಾರ ಸರಿಯಾಗಿದೆ ಅಂತ ನೋಡಮ್ಮ. ಚೆನ್ನಾಗಿದೆಯಾ? ಸೂಪರ್. ಹಸಿ ಹುಳಿ ರಸ, ಕೊಂಗು ಸ್ಪೆಷಲ್ ಪಚ್ಚೈ ಪುಳಿ ರಸಂ. ಹಸಿ ಹುಳಿ ರಸಂ ಎಲ್ಲ ಊಟ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಕುಡೀರಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಜೀರ್ಣಾಗುತ್ತೆ. ಅದೇ ಪಚ್ಚೆ ಪುಳಿ ರಸಂ ಅಂತಾರೆ ತಮಿಳಲ್ಲಿ. ಕೊಯಮತ್ತೂರು ಕಡೆ ಎಲ್ಲ ಇದು ಸ್ಪೆಷಲ್. ಹೋಟ್ಲಲ್ಲಿ ಕೊಡ್ತಾರೆ. ಎಲ್ಲ ಊಟಕ್ಕೂ ಕಲಸಿ ಉಣ್ಬೋದು, ಅನ್ನಕ್ಕೆ ತಿನ್ಬೋದು. நீர் தோசை செஞ்சு அது எல்லாம் எடுத்து போட்டு இந்த செஞ்சு வச்சது மீன் ரோஸ்ட்டு அந்த கிரேவி எல்லாம் எடுத்து போட்டு எல்லாம் பசங்களுக்கெல்லாம் கொடுத்து நாங்களும் எல்லாம் சாப்பிட்டாங்க. ಇದಾ ಹೆಂಗಿದೆ ಈಶಾನ್? ಹೆಂಗಿದೆ ಜಾಹ್ನವಿ? ಸೂಪರ್ ಸೂಪರ್, ವಾವ್. ஜாலியாக இருந்துட்டு வந்தாங்க. அப்புறமா இது நம்ம ஊர் ஸ்டைலில், நம்ம கொங்கு ஸ்டைலில் பச்சை புளி ரசம் செஞ்சேங்க. அதுக்கு என்னென்ன தேவையோ அதெல்லாம் போட்டு புளி, வெங்காயம், மிளகாய், கொத்தமல்லி தழை எல்லாம் போட்டு நல்லா கரைச்சி பச்சை புளி ரசம் பண்ணேனுங்க. ஆளுக்கு ஒரு கிளாஸு இதெல்லாம் சாப்பிட்டுட்டு ஆளுக்கு ஒரு கிளாஸ் குடித்தாங்க. சூப்பராக இருக்குதுன்னு சொன்னாங்க. அப்புறம் எல்லா பசங்கள்லாம் நல்லா சாப்பிட்டாங்க. சிக்கன்னு எல்லாம் வச்சு சாப்பிட்டாங்க. ಮಿನರಲ್ ವಾಟರ್ ಕಣೋ ಇದು. ಹೇಗಿದೆ? ಪ್ಯೂರಿಫೈಡ್ ವಾಟರ್. ಸೂಪರ್. ಎಲ್ಲಿ ಸೂಪರ್ ಸೂಪರ್. ನಂಗೊಂಚೂರು ಸಾಂಬಾರ್ ಹಾಕಿ. ಆ ತಪ್ಪಲೆನ್ ಅಲ್ಲಿ ಎತ್ತಿ ಮಡಿಕೆ ರಸನ ಎಲ್ಲ ಬನ್ನಿ ಊಟ ಮಾಡೋಣ. ಎಲ್ಲ ರೆಡಿ ಆಗಿದೆ. ಪಿಕ್ನಿಕ್ ಬಂದು ಎಲ್ಲ ರೆಡಿ ಮಾಡಿದ್ದೀವಿ. ಬನ್ನಿ ಎಲ್ಲರೂ ಸಂತೋಷವಾಗಿ ಊಟ ಮಾಡೋಣ. ಚೆನ್ನಾಗಿದೆಯಾ? ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಾನು. எல்லாம் ஒன்றா உட்காந்து எல்லாம் சாப்பிட்டாங்க. எல்லாம் பரிமாறினாங்க. பொண்ணு எங்கள் மருமக எல்லாம் பரிமாறி எல்லாம் ஒரே ஜாலியாக இருந்துட்டு வந்தங்க. ಸೂಪರ್ ಆಗಿದೆ ರೀ. ಇವ್ರಿಗೆ ಹಾಕಿ. ಇಲ್ಲಿ ನಮ್ಮ ಗೀರೋಸ್ ಹೆಂಗಿದೆ ನೋಡಿ. ಈಗ ಮೀನು ಫ್ರೆಶ್ಶಾக இருக்குங்க. ಈಶಾನ್ ಒಂಚೂರಿ ಕಂಗೆ. ಸೂಪರ್ ಆಗಿದೆ ಮೀನು. ಇವನು ಇಲ್ಲಿ ಕೂತು ಸರ್. ಅವನಲ್ಲಿ ಕೂರ್ಸೋಣ ನಾನೇ. ಈ ಥರ ಹೊರಗಡೆ ಬಂದು ತಿಂದ್ರೆ ಟೇಸ್ಟು. ಅಕ್ಕ ಹತ್ರ ಬನ್ನಿ. ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷವಾಗಿರುತ್ತೆ. ಮನಸ್ಸಿಗೂ ಒಳ್ಳೇದಾಗುತ್ತೆ, ಮೈಗೂ ಒಳ್ಳೇದಾಗುತ್ತೆ. ಮಾವಿನ ಮರದ ನೆರಳಲ್ಲಿ ಫ್ರೈ. ನನ್ನ ಮಗನೇ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು
ಊಟ ಮಾಡ್ತಾ ಇದ್ರೆ ವೈಟ್ ಫ್ಲೆಶ್ ಅದು ಚಿಕನ್ ಹೀಟು ಚಿಕನ್ ತಿಂದು ಹೋದ್ರೂ ಪರವಾಗಿಲ್ಲ. ಚಪಾತಿ ತೋರಿಸು ಒಂದು. ಓ ಬಿತ್ತು ಬಿತ್ತು. ಚಪಾತಿ ಆಸಮ್ಮ ಮಾಡಕ್ ಬರಲ್ಲ ನೋಡಿ ಯಶವಂತ್ ಕಲ್ಲಂಗಡಿ ಕಟ್ ಮಾಡಕ್ ಬರಲ್ಲ ಅವನಿಗೆ. அப்புறம் பார்த்தா இது நான் அவங்க ஃப்ரெண்டு ஒரு தர்பூசணி கொண்டு வந்தாங்க. அங்கே கத்தி கூட ஆயுதம் சரியா இல்லைங்க, எப்படியாம அறுத்து எடுத்து ஆளுக்கு ஒரு பீஸு சாப்பிட்டுட்டு சாயங்காலம் மட்டும் இருந்துட்டு அந்த ஏரியில் குளத்தை எல்லாம் பார்த்து தண்ணியெல்லாம் பார்த்துட்டு அங்கேயே பாத்திரம் எல்லாம் கழுவி எடுத்துட்டு ಜಾಲಿಯಾಗಿ ಇರ್ತಿಟ್ಟು ಬಂದಂಗ. ಇಶಾನ್ ಮಾಸೋ ಸ್ಥಿತಿ ಬೇಡವ. ಬೇರೆ ಸುಮ್ಮನೆ ಇರೋ, ನಾಳೆ ಬೆಳಿಗ್ಗೆ ಮಾತಾಡೋಣ. ಇಬ್ರು ಮತ್ತೆ ನಾನು ಬಟ್ಟೆ ಹೋಗ್ತಾ ಇದ್ದೀನಿ ಅಲ್ಲಿ ಜಗಳ ಆಡ್ಕೊಂಡು ಇಬ್ರು ಬ್ಯಾಗ್ ಹೋಯ್ತಾವ್ರೆ. ನಾನು ಕತ್ಲ ನಾನು ಒಬ್ಬರು ಏನ್ ಮಾಡ್ಲಿ ಅಲ್ಲ, ತಾಕಿ ಟವಲ್ ಬಿಟ್ರೆ ಬೇರೆ ಏನೂ ಇಲ್ಲ, ಎಲ್ಲ ನೆನ್ಸಾಯ್ತಲ್ಲಿ ಹಾಕೊಂಬರೋದಕ್ಕೆ ಏನೂ ಇಲ್ಲ ಅಲ್ಲಿ. ಇಬ್ರು ಜಗಳ ಆಡ್ಕೊಂಡ್ಬಿಟ್ಟವ್ರೆ. ನಾನು ಆ ಕಡೆ ಹೋಯ್ತೀನಿ ಈ ಕಡೆ ಹೋಯ್ತೀನಿ ಅಂತ ಹಾಗೆ ಸಕ್ಕತ್ ಹೋಗ್ಬೇಕು ಅಂತ ಇದ್ದೆ. ಯಾರು ಇಲ್ಲ, ಸೈಲೆಂಟ್ ಆಗಿರೋ, ಬೇಡ ಕಣ್ರು, ಬೆಳಗ್ಗೆ ಹೋಗೋಣ ಕಣ್ರು. ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟಿದ್ವಿ ನಾವು, ಬರ್ತಾವ ನಿಂದೆ ಹೆಂಗಿನೇ ಬಕೆಟ್ ಇಟ್ಕೊಂಡ್ಬಿಟ್ಟು ಟವಲ್ ಹಾಕೊಂಡ್ಬಿಟ್ಟು ನೀವು ರಸ ಹಾಕೊಂಡಿಲ್ಲ. ಪ್ಲೇಸ್ ಸೂಪರ್ ಆಗಿದೆ ಮಾತ್ರ. ನೀವು ಒಂದ್ಸಲ ಈ ಥರ ಬರ್ರಿ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಮಕ್ಳು ಮರಿ ಎಲ್ಲ ಕರ್ಕೊಂಬರ್ರಿ. ಅಂದರೆ ನೀರ ಹತ್ರ ಮಾತ್ರ ಹೋಗ್ಬೇಡ್ರಿ, ಹುಷಾರಾಗಿ ಕರ್ಕೊಂಬಂದು ಹುಷಾರಾಗಿ ಕರ್ಕೊಂಡು ಹೋಗ್ರಿ. ಈ ಥರ ಫ್ಯಾಮಿಲಿ ಅಂದರೆ ಬಂದು ಅಡುಗೆ ಮಾಡಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಮತ್ತು ನಮಗೆ ಆರೋಗ್ಯವಾಗಿ ಇರುತ್ತೆ, ವಯಸ್ಸನ್ನು ಇನ್ನೂ ಹೆಚ್ಚುತ್ತೆ. ಈ ಥರ ಎಲ್ಲ ಆವಾಗ ಬಂದು ಎಂಜಾಯ್ ಮಾಡ್ಕೊಂಡು ಹೋದ್ರೆ ನಮಗೂ ಮನಸ್ಸಿಗೂ ಸಂತೋಷವಾಗಿರುತ್ತೆ. ಮತ್ತು ಇನ್ನು ನಮ್ಗೆ ಆರೋಗ್ಯವಾಗಿರುತ್ತೆ, ಎನರ್ಜಿ ಹೆಚ್ಚಾಗುತ್ತೆ, ಇನ್ನೂ ಮಾಡಬೇಕು ಅಂತ ಇದು ಬರುತ್ತೆ. ಪಾತ್ರೆ ಎಲ್ಲ ತೊಳ್ಕೊಂಡು ಬರ್ತಿದ್ದಾರೆ. ಪಾತ್ರೆ ತೊಳೆದಿರೋದು ಮಾತ್ರ ತೋರಿಸ್ಬೇಡಿ. ಎಲ್ಲ ಪಾತ್ರ ತೊಳ್ಕೊಂಡ್ ಬಂದ್ಬಿಟ್ರು. ಆಮೇಲೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ನೆನೆಜ್ ಮೊಮ್ಮಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡು